ಎಂತ ಕರುಣಾಜನಕ ಸ್ಟೋರಿ ನೋಡಿ. ದುಡಿಬೇಕಾಗತ್ತೆ, ದುಡಿಮೆ ಇಲ್ಲ ಅಂತ ಹೇಳಿದ್ರೆ ಹೊಟ್ಟೆ ಬಟ್ಟೆಗೆ ಏನೂ ಇರಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದುಡಿಯೋಕ್ಕೋಸ್ಕರನೇ 6-7 ತಿಂಗಳು ಮನೆ ಬಿಟ್ಟು ಬೇರೆ ಕಡೆ ವಲಸೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಮನೇಲಿ ಉಳ್ಕೊಳ್ಳೋದು ಯಾರು? ವೃದ್ಧರು. ಅವರ ರೋಗ ರುಜಿನ ಇರಬಹುದು ಅಥವಾ ಅವ್ರ ಬಗ್ಗೆ ಕಾಳಜಿ ಇರಬಹುದು, ಕಷ್ಟ ನಷ್ಟ ಇದನ್ನ ಕೇಳೋಕ್ ಯಾರು ಇರೋದಿಲ್ಲ. ಸೊ ಈಗ ಮನೆಯಲ್ಲಿ ಉಳ್ಕೊಂಡಿರುವಂತ ವೃದ್ಧರನ್ನ ನನ್ನ ಕಲೀಗ್ ಶ್ರೀಲಕ್ಷ್ಮಿ ಅಭಿಜಿತ್ ಅವರು ಮಾತನಾಡಿಸಿದ್ದಾರೆ. ಹಾಗೆ ಕೇವಲ ವಿಜಯನಗರ ಮಾತ್ರ ಅಲ್ಲ, ಬೇರೆ ಬೇರೆ ತಾಂಡಗಳಲ್ಲಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಗ್ರೌಂಡ್ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಈ ಭಾಗದಲ್ಲೆಲ್ಲ 25-30 ಮನೆಯಿಂದ ಒಬ್ರು ಮಾತ್ರ ಇಲ್ಲಿದ್ದಾರೆ ಮೇಡಮ್. ಎಲ್ಲಾ ಡೋರ್ ಲಾಕ್ ಕಡೆ ಎಲ್ಲಾ ಖಾಲಿ. ಪ್ರತಿ ಮನೆ ಬೀಗ ಹಾಕಿರೋ ಮನೆಗಳು, ಒಂದು ಮನೆ ಬೀಗ ಹಾಕಿದ್ದಾರೆ ಮೇಡಮ್. ಬನ್ನಿ ನೋಡೋಣ. ಇಲ್ಲಿ ನೋಡಿ ಪಾಪ ಅವ್ರ ಪರಿಸ್ಥಿತಿ ನೋಡಿ. ಹಸುಗಳೆಲ್ಲ ಇದ್ವು, ಈ ಬರದಿಂದ ಎಲ್ಲ ಮಾರ್ಬಿಟ್ರು ಮೇಡಮ್. ಮಾರ್ಬಿಟ್ರು. ಇಲ್ಲಿ ಊರಲ್ಲಿ ತುಂಬಾ ಹಸುಗಳಿದೆ ಮೇಡಮ್, ಈಗಿಲ್ಲ. ನೋಡಿ, ಹೈನುಗಾರಿಕೆಗೂ ಎಷ್ಟು ಲಾಸ್. 1 ವರ್ಷ ಬರ ಬಂದ್ರೆ ಇವರು ಅದನ್ನೆಲ್ಲ ಹಸುಗಳನ್ನೆಲ್ಲ ಮಾರ್ಬೇಕಾಗತ್ತೆ. ಮೇಲಿಂದ ಹಾಕ್ತಾರೆ. ಈ ಒಂದು ಪುಟ್ಟ ಗುಡಿಸಲಿನಲ್ಲಿ ಏನ್ ಪರಿಸ್ಥಿತಿ ಇದೆ ಅಂತ ಮಾತಾಡ್ಸೋಣ. ಹಿರಿಯರು ಕೂತಿದ್ದಾರೆ. ನಮಸ್ಕಾರಮ್ಮ. ನಮಸ್ಕಾರ. ನಮಸ್ಕಾರ. ಏನ್ ಪರಿಸ್ಥಿತಿ? ಮನೆ ಮಕ್ಕಳೆಲ್ಲ ಎಲ್ಲಿ ಹೋಗಿದ್ದಾರೆ? ಏನಮ್ಮ ಎಲ್ಲಿ ಕಬ್ಬಿಗೆ ಕುಲಿ ನಾಲಿ ಒಬ್ಬೊಬ್ಬನ ಮನೆ ಕಾಕ ಬಿಟ್ಟು ಹೋಗ್ಯಾರ. ಏನ್ ಮಾಡ ಈಗ ಯಾರು? ನೀವೊಬ್ಬರೇ ಇರೋದ ಮನೇಲಿ? ನಾನು ಒಬ್ಬಳೆ ಮೇಯ್ತಾಗಿದ್ದೀನಮ್ಮ. ಏನಾದ್ರೂ ಆದ್ರೆ ಹೇಳೋರು ಕೇಳೋರು ಯಾರು ಇಲ್ಲ. ಏನು ಇವ್ ಮಕ್ಕಳು ಇದಾರ, ದೇಶದ ಮೇಲೆ ಇದಾರೆ. ಎಲ್ಲೋ ಹೋಗಿದ್ದಾರೆ ಕೆಲ್ಸಕ್ಕೆ. ಕೆಲ್ಸಕ್ಕೆ ಹೋಗ್ಯಾರ. ಆ ಕಡೆ ಯಾವಾಗ ಬರ್ತಾರೆ ಅವರು? ಉಗಾದಿಗೆ ಬರ್ತಾರ ನೋಡಮ್ಮ. ಮುಂದಿನ ಯುಗಾದಿಗೆ ಬರ್ತಾರ ಅವರು. ಅಲ್ಲಿವರೆಗೂ ನಾವು ಇಲ್ಲೇ ಇರ್ಬೇಕು. ಮಕ್ಕಳು ಮರಿ ಎಲ್ಲಾರು ಹೋಗ್ಯಾರ. ಮಕ್ಕಳ ಮರಿ ಎಲ್ಲಾ ಸಣ್ಣ ದೊಡ್ಡ. ಕಾಯಿಲೆ ಕಸಲೆ ಆದ್ರೆ ನಿಮ್ಗೇನಾರು ಕಷ್ಟ ಬಂದ್ರೆ ಏನೋ ಹೋಗ್ಬೇಕು, ತೋರ್ಸ್ಕೋಬೇಕು. ಇವ್ ಕಾಲ್ಗಳು ಇಲ್ಲ, ನೋಡೋದು ಇಲ್ಲ, ಎದೆ ಇಲ್ಲ. ಏನ್ ಮಾಡಕ್ ಆಗ್ತತಮ್ಮ? ನಿಮ್ ಮನೇನಾ? ಏನ್ ಇಲ್ಲಿ ನಿಮ್ಮ ಮನೇಲಿ ಮಕ್ಳು ಯಾರಾದ್ರೂ ಹೋಗಿದಾರ? ಇಬ್ಬರು ಹೋಗಿದಾರ. ಯಾವ ಊರಿಗೆ ಹೋಗಿದಾರೆ? ಕಬ್ಬಿಗೆ ಹೋಗ್ಯಾರ. ಕ್ಯಾರ್ಪೇಟೆ, ಕಿಕ್ಕೇರಿ ಹೋಗ್ಯಾರ. ಕ್ಯಾರ್ಪೇಟೆ. ನಾವು ಇಬ್ಬರೇ ಗಂಡ ಹೆಣ್ತಾ ಇದೀವಿ. ಯಾರು ನೋಡೋದಿಲ್ಲ. ನಮೀಗ ಕಣ್ಣಿಲ್ಲ, ಅಯ್ಯಪ್ಪಂದು ಕಣ್ಣು ಕಾಣೋದಿಲ್ಲ, ಏನಿಲ್ಲ. ಇಬ್ರೇ ಗಂಡ ಹೆಂಡತಿ ಇರೋದು. ಕೂಲಿ ನಾಲಿ ಮಾಡ್ಬೇಕು, ಜೀವನ ಮಾಡ್ಬೇಕು. ಮನೆ ಇಲ್ಲ, ಮಠ ಇಲ್ಲ. ಇದೇ ಎದರ್ಕಿ ಮನೆ 10 ವರ್ಷ ಆತು. ಇದ್ರಾಗ ಕಾಲ ಮಾಡ್ತೀವಿ. ಯಾರು ಮಕ್ಕಳು ನೋಡೋದಿಲ್ಲ, ಯಾರು ಸೊಸೆ ಯಾರು ನೋಡೋದಿಲ್ಲ. ಅವರೆಲ್ಲ ಪಾಪ ಅವರು ಮಕ್ಕಳನ್ನ ಸಾಕ್ಬೇಕು, ಕೆಲ್ಸಕ್ಕೆ ಹೋಗಿರ್ತಾರೆ. ಅವ್ರು ಹೋಗ್ಯಾರ. ಹೆಂಗೈತ್ ನಮ್ಮ. ಯಾವಾಗ ಬರ್ತಾರೆ ಅವರೆಲ್ಲ? ಅವರೆಲ್ಲ ಉಗಾದಿ ಟೈಮಿಗ ಅವ್ರು ಎಲ್ಲ ಕಪ್ಪಡ ಅವ್ರು ಹೇಳ್ತಿ ಮಕ್ಕಳು ಅವ್ರವ್ರು ಇರ್ತಾರ. ನಮಗೇನ್ ನೋಡಂಗಿಲ್ಲ, ಮಾತಾಡ್ಸೋಂಗಿಲ್ಲ, ಏನಿಲ್ಲ. ಇದೇ ಒಂದ್ 10 ವರ್ಷ ಆತು ಇದು ಮಾಡ್ಕೊಂಡು. ಪ್ರತಿ ವರ್ಷ ಹಿಂಗೆ ಕೆಲ್ಸಕ್ಕೆ ಹೋಗ್ತಾರ? ಹೋಗ್ತಾರ. ಈ ಸರ್ಕಾರ ನಿಮಗೆ ವೃದ್ಧಾಪ್ಯ ವೇತನ ಎಲ್ಲ ಬರ್ತಾ ಇದೆಯಾ? ವೃದ್ಧಾಪ್ಯ ವೇತನ ಸಂಬಳ ಬರ್ತಾ ಇದೆ? ಸಂಬಳ ನನಗ್ ಬರೋದಿಲ್ಲ, ಒಬ್ಬನಿಗೆ ಬರ್ತೈತೆ, ಬರೋಲ್ಲ. ಸೊ ಇದು ಪರಿಸ್ಥಿತಿ, ಇಲ್ಲಿನ ಪರಿಸ್ಥಿತಿನ ನಾವು ನೋಡ್ತಾ ಇದೀವಿ. ಅಂದ್ರೆ ಮನೇಲಿರೋ ಹಿರಿಯ ಜೀವಗಳಿಗೆ ಪಾಪ ಅವ್ರು ದುಡಿಯಕ್ ಹೋಗ್ಬೇಕಲ್ಲ, ಚಿಕ್ಕವರು ದುಡಿಯಕ್ ಹೋಗ್ಬೇಕು. ಇಲ್ಲಿ ಹಿರಿಯ ಜೀವಗಳನ್ನ ಯಾರು ನೋಡ್ಕೊಳ್ಳೋರು? ಅವ್ರಿಗೆ ಯಾರಿಲ್ಲ, ಹಿಂಗೆ ಕೂತಿರ್ತಾರೆ. ಅವ್ರನ್ನವರೇ ನೋಡ್ಕೊಂಡು ಹೇಗೋ ಬದುಕ್ತಾ ಇದಾರೆ. ಇದು ಗ್ರಾಮಗಳ ಪರಿಸ್ಥಿತಿ, ಹಳ್ಳಿಗಳ ಪರಿಸ್ಥಿತಿ. ಮೊದಲೇ ಈ ಪರಿಸ್ಥಿತಿ ಇದೆ ಹಳ್ಳಿಗಳಲ್ಲಿ. ಇನ್ನು ಈ ಸಾರಿ ಬಂದಿರೋ ಬರ ಅಂತೂ ಇರೋಬ್ಬರ ಅಲ್ಪ ಸ್ವಲ್ಪ ದುಡಿಮೆನೂ ಇಲ್ಲದೆ ಇರೋ ರೀತಿನಲ್ಲಿ, ಬರೋ ಅಂತ ಅಲ್ಪ ಸ್ವಲ್ಪ ಆದಾಯನೂ ಇಲ್ಲದೆ ಇರೋ ರೀತಿನಲ್ಲಿ ಮಾಡಿ ಹಾಕಿದೆ. ನಿಜಕ್ಕೂ ಅತ್ಯಂತ ದುರದೃಷ್ಟಕರ.